ಥ್ಯಾಂಕ್ ಯು ಜೀಸಸ್. ಜೀವ ಸ್ವರೂಪನಾದ ದೇವರೇ ಸ್ತೋತ್ರವಾಗಲಿ. ಕರ್ತನ ಯೇಸು ಕ್ರಿಸ್ತನೇ ತೆಗೆ ಮತಂಗಾವರ್ತಿ ಒಂದು ಜುಲೈ ತಿಂಗಳ ಕೊನೆಯ ಭಾನುವಾರದಲ್ಲಿ ಕರ್ತನೆ ಹಾಲಿನ ಮುಖಾಂತರವಾಗಿ ನಿನ್ನ ಸಾಕ್ಷಿಗಳನ್ನು ನಿನ್ನ ಸುವಾರ್ತೆಯನ್ನು ಸಾರುವಾಗ ಕರ್ತನ ಯೇಸು ಕ್ರಿಸ್ತನ ಪ್ರಸನ್ನತೆ ನಿಮ್ಮ ಕೃಪೆಯ ಬಂಧಗಳನ್ನು ಎಳೆದು ಬರಲಿ. ಜೀಸಸ್ ಮಿನಿಸ್ಟ್ರಿ ಮುಖಾಂತರವಾಗಿ ಉನ್ನತವಾಗಿ ಅನೇಕ ರಕ್ಷಣೆಯಾಗಿ ನಿನ್ನ ಮಕ್ಕಳಾಗಲಿ ಈ ವಾಕ್ಯ ಅನೇಕರಿಗೆ ರೀಚ್ ಆಗಿ ಉನ್ನತವಾಗಿ ಆಶೀರ್ವಾದ ಮಾಡಬೇಕೆಂದು ಪ್ರಾರ್ಥಿಸ್ತೇನೆ ಕರ್ತನೆ. ಹೌದು ಕರ್ತನೆ, ಅದು ಪ್ರಾರಂಭ ಆರಾಧನೆಯನ್ನು ಪ್ರಾರಂಭ ಮಾಡುವಾಗ ಪ್ರಾರಂಭ ಮಧ್ಯಸ್ಥನು ಕೊನೆ ನೀನಾಗಿ ನಡೆಸಬೇಕೆಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇನೆ. ಪರಲೋಕದ ಪ್ರೀತಿಯ ತಂದೆ, ಆಮೆನ್ ಆಮೆನ್. Thank you, Jesus. Hallelujah. Hallelujah. Thank you, Jesus. Praise the Lord. Hallelujah. Thank you, Jesus. Praise the Lord. Hallelujah. ನನ್ನೇ ಸುರಾಜನೆ ನನ್ನನ್ನು ಬದಲಿಸಲು ನೀನೊಂದು ಬಲಿಯಾದೆಯ ಯಜ್ಞಾದ ಕುರಿಮಾರಿಯೇ ನನ್ನೇ ಸುರಾಜನೆ ನನ್ನನ್ನು ಬದಲಿಸಲು ನೀನೊಂದು ಬಲಿಯಾದೆಯ ಆರಾಧನೆ 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 ನನ್ನೇ ಸ್ಥಿರಾಜನೆ ನನ್ನನ್ನ ಬದುಕಿಸಲು ನೀನೊಂದು ಬಲಿಯಾದೆ ಧರಿಸಿಕೊಂಡೆ ಚಾಟೆಯೋಡೆತ ಹೊಡೆಸಿಕೊಂಡೆ ಮುಳುಕಿರೀಟವ ಧರಿಸಿಕೊಂಡೆ ಚಾಟೆಯೋಡೆತ ಹೊಡೆಸಿಕೊಂಡೆ ಅಪಹಾಸ್ಯ ಸಹಿಸಿಕೊಂಡೆ ಮುಖಕ್ಕೆ ಉಗಿಸಿಕೊಂಡೆ ಅಪಹಾಸ್ಯ ಸಹಿಸಿಕೊಂಡೆ ಮುಖಕ್ಕೆ ಮುಗಿಸಿಕೊಂಡೆ ಯಜ್ಞಾದ ಕುರಿಮಾರಿಯೇ ನನ್ನೇ ಸುರಾಜನೆ ನನ್ನನ್ನು ಬದುಕಿಸಲು ನೀನೊಂದು ಬಲಿಯಾದೆಯ ಆರಾಧನೆ 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 ಹಾಲೆಲೂಯಾ 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 ಯಜ್ಞದ ಪರಿವಾರಿಯೋ ನನ್ನೇ ಸುರಾಜನೆ ನನ್ನನ್ನು ಬದುಕಿಸಲು ನೀನೊಂದು ಬಲಿಯಾದೆಯ
ಕಾಲದಲ್ಲಿ ಮಳೆ ಹೊಡೆದರು ಬರಚಿಯ ತಿಳಿತ ಪಾತೆಯಲ್ಲಿ ಕೈಕಾಲಗಳಲ್ಲಿ ಮಳೆ ಹೊಡೆದರು ಬರಚಿಯ ತಿಳಿತ ಪಾತೆಯಲ್ಲಿ ಆನಂದವ ಸುರಿಯಿತು ಧರೆಯಲ್ಲಿ ನಮ್ಮೆಲ್ಲರ ಪಾಪವು ತೀರಿಸಿತು ಆನಂದವ ಸುರಿಯಿತು ಧರೆಯಲ್ಲಿ ನಮ್ಮೆಲ್ಲರ ಪಾಪವು ತೀರಿಸಿತು ಯಜ್ಞಾದ ಪರಿವಾರಿಯೇ ನನ್ನೇಸುರಾಜನೇ ನನ್ನನ್ನು ಬದಲಿಸಲು ನೀನೊಂದು ಬಲಿಯಾದೆ ಆರಾಧನೆ 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 Thank you, Jesus. ದೇವರ ಸ್ತೋತ್ರವಾಗಲಿ. ದೇವರನ್ನು ಪ್ರಾರ್ಥಿಸುವಂತೆ ಅದನ್ನು ಆರಾಧಿಸುವಂತೆ ದೇವರ ಕೊಟ್ಟಂತ ಒಂದು ಅವಕಾಶಕ್ಕಾಗಿ ದೇವರನ್ನು ಸ್ತುತಿಸುತ್ತೇವೆ. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಈ ಬೆಳಗಿನ ಜಾವದಲ್ಲಿ ಭಾನುವಾರ ದೇವರು ನಮಗೆ ಕೊಟ್ಟಂತ ವಾಗ್ದಾನ ವಚನ ದೇವರ ಆತ್ಮಿಕ ಆಹಾರವನ್ನು ನಾವು ನೋಡಿಕೊಳ್ಳೋಣ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಥ್ಯಾಂಕ್ ಯು ಜೀಸಸ್. ಯೋಹನ ಬರೆದ ಸುವಾರ್ತೆ 2ನೇ ಅಧ್ಯಾಯದಿಂದ ಕೆಲವು ವಚನಗಳನ್ನು ನಾವು ನೋಡಿಕೊಳ್ಳೋಣ. ದ ಬುಕ್ ಆಫ್ ಜಾನ್ ಚಾಪ್ಟರ್ 2. ಸೊ ಇಲ್ಲಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಕರ್ತನಲ್ಲಿ ಪ್ರೀತಿಯ ಆತ್ಮೀಯ ದೇವರ ಮಕ್ಕಳೇ, ಯೇಸು ಕ್ರಿಸ್ತನಿಗೆ ಆತನ ತಾಯಿ ಮತ್ತು ಆತನ ಶಿಷ್ಯರು ಏನಾಗ್ತದೆ, ನೀವೊಂದು ಕಾನಾ ಊರಲ್ಲಿ ಒಂದು ಮದುವೆಗೆ ಅವರಿಗೆ ಆಹ್ವಾನ ಮಾಡಿದ್ದರು. ಆಮೆನ್, ಹಲ್ಲೆಲೂಯಾ. ಸೊ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇಲ್ಲಿ ಒಂದು ಕಾನಾ ಊರೆಂಬ ಊರು ನಾವು ನೋಡ್ತೇವೆ. ಈ ಕಾನಾ ಊರಿಗೆ ಒಂದು ಆ ಊರಲ್ಲಿ ಒಂದು ಕುಟುಂಬದಲ್ಲಿ ಒಂದು ಮದುವೆ ಕಾರ್ಯಕ್ರಮ ಇರುತ್ತೆ. ಆ ಮದುವೆ ಕಾರ್ಯಕ್ರಮಕ್ಕೆ ಆ ಮನೆಯ ಕುಟುಂಬದಲ್ಲಿ ಏನ್ ಮಾಡ್ತಾರೆ, ಯೇಸು ಕ್ರಿಸ್ತನನ್ನು ಆತನ ತಾಯಿಯಾಗಿರುವಂತ ಮರಿಯಳು ಮತ್ತು ಆತನ ಶಿಷ್ಯರಿಗೆ ಆಮಂತ್ರಣ ಮಾಡ್ತಾರೆ. ಸೊ ಮ್ಯಾರೇಜ್ ಏನ್ ಮಾಡ್ತಾರೆ, ಇನ್ವೈಟ್ ಮಾಡ್ತಾರೆ. ಆಮೆನ್, ಹಲ್ಲೆಲೂಯಾ. ಸೊ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಸೊ ಆ ಒಂದು ಕಾನಾ ಊರಿಗೆ ಯೇಸು ಕ್ರಿಸ್ತನು ತನ್ನ ತಾಯಿ ಮತ್ತು ತನ್ನ ಶಿಷ್ಯರ ಒಂದಿಗೆ ಆ ಒಂದು ಕುಟುಂಬ ಆ ಒಂದು ಊರಿಗೆ ಆ ಸ್ಥಳದಲ್ಲಿ ಆತನಿಗೆ ವೇಷ ಆಗಿದಾಗ ಸೊ ಅಲ್ಲಿ ಆ ಒಂದು ಮದುವೆ ಏನಾಗಿರುತ್ತೆ, ಸೊ ಒಳ್ಳೆ ರೀತಿ ನಡೀತಾ ಇರುತ್ತೆ. ಹಲ್ಲೆಲೂಯಾ. ಸೊ ಒಂದು ಮದುವೆ ಅದರಲ್ಲಿ ಎಲ್ಲಾ ಮದುವೆ ನಡೀತಾ ಇರುತ್ತೆ ಅಲ್ವಾ, ಅಲ್ಲಿ ಸಂತೋಷ ಇರುತ್ತೆ. ಸೊ ಪ್ರತಿಯೊಂದು ಬೇಕಾಗಿರುವಂತಹ ಅಗತ್ಯಗಳಲ್ಲಿ ಇರುತ್ತೆ ಎಂಬುದಾಗಿ ನಾವು ನೋಡ್ತೇವೆ. ಆದರೆ ಕಾನಾ ಊರಿನಲ್ಲಿ ಸೊ ಯೇಸು ಕ್ರಿಸ್ತನ ಮದುವೆ ಹೋದಾಗ ತನ್ನ ಶಿಷ್ಯರ ಜೊತೆ ತನ್ನ ತಾಯಿ ಜೊತೆ ಹೋದಾಗ ಸೊ ಅಲ್ಲೇನಾಗಿತ್ತು, ಆ ಒಂದು ಮದುವೆ ಸಮಯದಲ್ಲಿ ದ್ರಾಕ್ಷರಸ ಏನಾಗಿತ್ತು, ಖಾಲಿಯಾಗಿತ್ತು. ಹಲ್ಲೆಲೂಯಾ. ಸೊ ಈ ಒಂದು ದ್ರಾಕ್ಷರಸ ಏನಾಗಿತ್ತು ಅಂದ್ರೆ ಆ ಒಂದು ನಾಡಿನಲ್ಲಿ ಆ ಸಮಯದಲ್ಲಿ ಯೇಸು ಕ್ರಿಸ್ತನು ಈ ಒಂದು ಭೂಮಿ ಮೇಲೆ ಇದ್ದಂತ ಸಮಯದಲ್ಲಿ ಆ ಒಂದು ಮದುವೆಯಲ್ಲಿ ಏನಾಗ್ತಿತ್ತು, ಒಂದು ದ್ರಾಕ್ಷರಸ ಏನ್ ಮಾಡ್ತಿದ್ರು, ಉತ್ತಮವಾದ ಪಾನ ಅಂತ ಹೇಳಿ ಉಪಯೋಗ ಮಾಡ್ಕೊತಾ ಇದ್ದೀವಿ. ಹಲ್ಲೆಲೂಯಾ. ಸೊ ಇವತ್ತು ಯಾವ ರೀತಿ ನಮ್ಮ ಒಂದು ಮದುವೆಗಳಲ್ಲಿ ನೋಡ್ತೇವೆ, ಅನೇಕ ವೆರೈಟಿಯಿಂದ ಒಂದು ಅಡಿಗೆ ತಯಾರು ಮಾಡ್ತಾರಲ್ಲ, ಅದೇ ರೀತಿ ಒಂದು ದ್ರಾಕ್ಷರಸ ಏನಾಗಿತ್ತು ಆ ಒಂದು ಸಮಯದಲ್ಲಿ ಬಹಳ ಒಂದು ಪ್ರಾಮುಖ್ಯತೆ ಕೊಡುವಂತ ಒಂದು ಅದು ದ್ರಾಕ್ಷರಸ ಆಗಿತ್ತು. ಹಲ್ಲೆಲೂಯಾ. ಸೊ ಕರ್ತನ ಪ್ರೀತಿಯ ದೇವರ ಮಕ್ಕಳೇ, ಒಂದು ಆ ದ್ರಾಕ್ಷರಸ ಸೊ ಮದುವೆಯಲ್ಲಿ ಅನೇಕ ಜನ ಕುಡಿದಿರುವಾಗ ಏನಾಯ್ತು, ಖಾಲಿ ಆಯ್ತ್ರಿ.
ಯಾಕಂದ್ರೆ ಮದುವೆ ಸಮಯದಲ್ಲಿ ಸೊ ಅನೇಕ ಅಡಿಗೆ ಮಾಡಿದಾಗ ಏನಾಗುತ್ತೆ, ಜನ ಊಟ ಮಾಡೋದು ಸ್ಟಾರ್ಟ್ ಮಾಡಿದಾಗ ಏನಾಗುತ್ತೆ, ಸೊ ಅದು ಮದುವೆ ಒಂದು ಟೈಮ್ ಮುಗಿತಾ ಮುಂದೆ ಏನಾಗುತ್ತೆ, ಅಲ್ಲಿ ಇರುವಂತದ್ದೆಲ್ಲ ಖಾಲಿ ಆಗಿರುತ್ತೆ, ಖಾಲಿ ಆಗುತ್ತೆ. ಅದೇ ರೀತಿ ಆ ದ್ರಾಕ್ಷಿ ರಸ ಕೂಡ ಆ ಒಂದು ಸಮಯದಲ್ಲಿ ಏನಾಗಿತ್ತು, ಖಾಲಿ ಆಗಿತ್ತು. ಅಲ್ಲಲ್ವಿಯ. ಸೊ ಅವಾಗ ಒಂದು ಮರಿಯಳು ಬಂದು ಯೇಸು ಕ್ರಿಸ್ತನ ತಾಯಿ ಆಗಿರುವಂತ ಮರಿಯಳು ಬಂದು ಏನ್ ಮಾಡ್ತಾರೆ, ಯೇಸು ಸ್ವಾಮಿ ಹೇಳ್ತಾರೆ, ಸೊ ಏನಾಗಿದೆ ಅವರಲ್ಲಿ, ಆ ದ್ರಾಕ್ಷಿ ರಸ ಕಮ್ಮಿ ಆಗಿದೆ, ಅದು ಖಾಲಿಯಾಗಿದೆ ಎಂಬುದಾಗಿ ಸೊ ಮರಿಯಳು ಹೇಳ್ತಾರೆ. ಅಲ್ಲಲ್ವಿಯ. ಸೊ ಯಾರಿಗೆ ಹೇಳ್ತಾರೆ ಅಂದ್ರೆ ಮರಿಯಳಿಗೆ ಗೊತ್ತು, ಸೊ ಯೇಸು ಕ್ರಿಸ್ತನಿಗೆ ಒಂದು ದ್ರಾಕ್ಷಿ ರಸ ಖಾಲಿಯಾಗಿದೆ ಅಂದ್ರೆ ಅದನ್ನು ಪೂರೈಸುವಂತ ಮತ್ತು ಅದನ್ನು ಒಂದು ತರುವಂತದ್ದು ಅದು ಅಗತ್ಯ ಪೂರ್ತಿ ಮಾಡುವುದಕ್ಕೆ ಶಕ್ತಿಯಾಗಿ ಮರಿಯಳು ಏನ್ ಮಾಡ್ತಾರೆ, ನಂಬಿಕೆ ಬಂದು ತನ್ನ ಮಗನಾಗಿ ಯೇಸು ಕ್ರಿಸ್ತನಿಗೆ ಹೇಳುವಂತದ್ದು ನಾವು ನೋಡ್ತೇವೆ. ಅಲ್ಲಲ್ವಿಯ. ಥ್ಯಾಂಕ್ ಯು ಜೀಸಸ್, ಪ್ರೈಸ್ ದ ಲಾರ್ಡ್. ಸೊ ಇಲ್ಲಿ ಮರಿಯಳು ಹೇಳಿದಾಗ ಸೊ ದೇವರು ಹೇಳ್ತಾರೆ, ಯೇಸು ಸ್ವಾಮಿ ಹೇಳ್ತಾರೆ, ಅಮ್ಮ ನನ್ನ ಕೂಡ ಬರಬೇಡ, ಯಾಕಂದ್ರೆ ನನ್ನ ಸಮಯ ಇನ್ನೂ ಬಂದಿಲ್ಲ ಅಂತಾರೆ. ಸೊ ಆದರೂ ಮರಿಯಳು ಏನ್ ಮಾಡ್ತಾರೆ, ನಂಬಿಕೆಯಿಂದ ತನ್ನ ಅಲ್ಲಿರೋದೆಲ್ಲ ಶಿಷ್ಯರಿಗೆ ಅಥವಾ ಒಂದು ಕೆಲಸ ಮಾಡೋರಿಗೆ, ಸೊ ಮದುವೆ ಒಂದು ಸಮಾರಂಭದಲ್ಲಿ ಅನೇಕ ಜನ ಕೆಲಸ ಮಾಡ್ತಾ ಇರ್ತಾರಲ್ಲ, ಆ ಆಳುಗಳಿಗೆ ಏನ್ ಹೇಳ್ತಾರೆ ಅಂದ್ರೆ ಮರಿಯಳು, ನೋಡಿ ಯೇಸು ಕ್ರಿಸ್ತನು ನಿಮಗೆ ಏನ್ ಹೇಳ್ತಾರೆ ಅದನ್ನೇ ಮಾಡು. ಸೊ ಯೇಸು ಕ್ರಿಸ್ತ ನಿಮ್ಗೆ ಏನ್ ಹೇಳ್ತಾರೆ ಅದನ್ನೇನ್ ಮಾಡಿ ನೀನು ಮಾಡಿರಿ ನೀವು. ಅಲ್ಲಲ್ವಿಯ. ಸೊ ಅದನ್ನ ಹೇಳಿದಂತೆ ಮಾಡಿ ಎಂಬುದಾಗಿ ಮರಿಯಳು ಏನ್ ಮಾಡ್ತಾಳೆ, ಅಲ್ಲಿರುವಂತಹ ಆ ಒಂದು ಮದುವೆ ಕೆಲಸ ಮಾಡುವಂತರಿಗೆ ಹೇಳ್ತಾರೆ. ಸೊ ಆ ಒಂದು ಸಮಯದಲ್ಲಿ ಸೊ ದೊಡ್ಡ ದೊಡ್ಡ ಒಂದು ಬಾನೆಗಳು ಇಟ್ಟಿರ್ತಿರ್ವಿ, ಅಂದ್ರೆ ಅದರಲ್ಲಿ ಮಿನಿಮಮ್ ಏನಂತ 100 ಲೀಟರ್ ನೀರು ಹಿಡಿಯುವಂತ ಒಂದು ದೊಡ್ಡ ದೊಡ್ಡ ಒಂದು ಡ್ರಮ್ಗಳು ಇರುವಂತದ್ದನ್ನು ನಾವು ನೋಡ್ತಾ ಇದ್ದೀವಿ. ಹಾಗಾದ್ರೆ ಸೊ ದೇವರ ವಾಕ್ಯದಲ್ಲಿ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಸೊ ಅವಾಗ ಯೇಸು ಕ್ರಿಸ್ತನ ಆ ಕೆಲಸ ಮಾಡಲು ಹೇಳ್ತಾರೆ, ನೀವೇನ್ ಮಾಡ್ರಿ, ಆ ಒಂದು ಕಲ್ಲಿನ ಪಾನಿಗಳು ಏನ್ ಮಾಡ್ರಿ, ಆ ಡ್ರಮ್ಗಳು ಏನ್ ಮಾಡ್ರಿ, ನೀವು ತುಂಬಿರಿ ಎಂಬುದಾಗಿ. ಯಾಕಂದ್ರೆ ಅಲ್ಲಿ ಅದರಲ್ಲಿರುವಂತಹ ದ್ರಾಕ್ಷರಸ ಏನಾಗಿತ್ತು, ಖಾಲಿ ಆಗ್ಬಿಟ್ಟಿತ್ತು. ಆಗ ದೇವರು ಹೇಳ್ತಾರೆ, ಯೇಸು ಸ್ವಾಮಿ ನೀವೇನ್ ಮಾಡ್ರಿ, ಅಷ್ಟು ಒಂದು ಡ್ರಮ್ಗಳಲ್ಲಿ ಆ ಒಂದು ಪಾನಿಗಳಲ್ಲಿ ಮಾಡಿ ನೀವು ನೀರು ತುಂಬಿರಿ ಅಂತ ಹೇಳಿ ಯೇಸು ಕ್ರಿಸ್ತನ್ ಏನ್ ಮಾಡ್ತಾರೆ, ಒಂದು ಕೆಲಸದವರಿಗೆ ಹೇಳ್ತಾರೆ. ಸೊ ಕೆಲಸದವರಿಗೆ ಹೇಳಿದಾಗ ಅವ್ರೇನ್ ಮಾಡ್ತಾರೆ, ಸೊ ಹಿಂದ ಮುಂದ ನೋಡೋದಿಲ್ಲ. ಸೊ ದೇವರು ಹೇಳಿದ ಮಾತಿಗೆ ಸೊ ವಿಧೇಯರಾಗಿ ಹೌದು, ಸೊ ನೀರ್ ಹಾಕ್ತಾರೆ ಅದು ದ್ರಾಕ್ಷರಸ ಹೆಂಗಾಗುತ್ತೆ ಅಂತ ಪ್ರಶ್ನೆ ಮಾಡಿಲ್ರಿ. ಸರಿ, ಯೇಸು ಕ್ರಿಸ್ತ ನೀರ್ ಹಾಕಂದಿದ್ದಾರೆ, ಸರಿ ಹಾಕೋಣ ಅಂತೇಳಿ ಮರಿಯಳು ಕೂಡ ಏನ್ ಹೇಳಿದ್ರು, ಇಲ್ಲಿ ಯೇಸು ಕ್ರಿಸ್ತನ್ಗೆ ಏನ್ ಹೇಳ್ತಾನೆ ಅದನ್ನೇ ಮಾಡಿರಿ. ಸೊ ಈ ಒಂದು ಕೆಲಸಗಾರರು ಕೂಡ ಏನ್ ಮಾಡಿದ್ರು, ಯೇಸು ಕ್ರಿಸ್ತನ್ ಹೇಳಿದಂತೆ ಸೊ ಆ ನೀರು ತಂದು ಏನ್ ಮಾಡಿದ್ರು, ಆ ಒಂದು ಡ್ರಮ್ಗಳಲ್ಲಿ ಅಂದ್ರೆ ಆ ಒಂದು ಬಾನೆಗಳಲ್ಲಿ ಏನ್ ಮಾಡಿದ್ರು, ತುಂಬುತ್ತಾ ಹೋದರು. ಅಲ್ಲಲ್ವಿಯ. ಸೊ ತುಂಬಿದಾಗ ಅದು ಪೂರ್ತಿ ಏನಾಗಿತ್ತು, ತುಂಬಿತ್ತು. ಆಗ ಯೇಸು ಕ್ರಿಸ್ತನ್ ಹೇಳ್ತಾರೆ, ಇದೇನ್ ಮಾಡಿ ಇವಾಗ ಹೋಗಿ ನೀವು ಜನರಿಗೆ ಸರ್ವ್ ಮಾಡಿ, ಅದು ಜನರಿಗೆ ಏನ್ ಮಾಡಿ ನೀವು ಕೊಡಿರಿ ಎಂಬುದಾಗಿ ಯೇಸು ಕ್ರಿಸ್ತನ್ ಹೇಳ್ತಾರೆ. ಅಲ್ಲಲ್ವಿಯ. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಅದು ಬರೀ ನೀರಾಗಿತ್ತು. ಯಾಕಂದ್ರೆ ಯಾರು ಕೆಲಸ ಮಾಡ್ತಾ ನೀರು ತಂದು ಹಾಕಿದ್ರು ಅವ್ರಿಗೆ ಮಾತ್ರ ಗೊತ್ತದು ನೀರಿದ್ದು ಎಂಬುದಾಗಿ. ಆದ್ರೆ ಯಾವಾಗಾಯ್ತು ಅವ್ರು ಕೊಡ್ಲಕ್ ಸ್ಟಾರ್ಟ್ ಮಾಡಿದ್ರು, ಯಾವಾಗಾಯ್ತು ಜನರಿಗೆ ಅದು ಆ ದ್ರಾಕ್ಷರಸ ಕೊಡ್ಲಕ್ ಸ್ಟಾರ್ಟ್ ಮಾಡಿದ್ರು, ಅವಾಗ ಏನಾಯ್ತು, ಅದು ಆ ನೀರು ದ್ರಾಕ್ಷರಸ ಆಯ್ತು. ಅಲ್ಲಲ್ವಿಯ. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಆ ನೀರು ಬರೀ ನೀರೇನಾಗಿತ್ತು, ದ್ರಾಕ್ಷರಸವಾಗಿ ಮಾರ್ಪಡಿಸಿತು. ಅಲ್ಲಲ್ವಿಯ. ಯಾಕಂದ್ರೆ ದೇವರು ಅಂತ ಶಕ್ತಿಯುಳ್ಳ ದೇವರಾಗಿದ್ದಾರೆ. ಆ ನೀರಿಗೆ ಏನ್ ಮಾಡಿದ್ರು, ದೇವರು ರುಚಿಕರವಾದ ದ್ರಾಕ್ಷರಸವಾಗಿ ಮಾರ್ಪಡಿಸಿದರೆ ಎಂಬುದಾಗಿ ನೋಡ್ತೇವೆ. ಅಲ್ಲಲ್ವಿಯ. ಸೊ ಅಲ್ಲಿ ಅನೇಕ ಜನರು ಬೆರಗಾದ್ರು. ಅಲ್ಲಿ ಅದ್ಭುತ ಆಗ್ಲ ಕಾರಣ ಏನು, ಸೊ ಯೇಸು ಕ್ರಿಸ್ತನ ಮೇಲೆ ಮರಿಯಳು ನಂಬಿಕೆ ಇಟ್ಟಿದ್ದರು. ಮತ್ತೆ ಆ ಒಂದು ಕೆಲಸಗಾರರು ಕೂಡ ಆತನು ಹೇಳಿದಂತೆ ಅವ್ರೇನ್ ಮಾಡಿದರು, ನೀರು ತುಂಬಿದರು. ಆಮೇಲೆ ಅಲ್ಲಲ್ವಿಯ. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ನೀವೊಂದು ಮದುವೆ ಸಮಾರಂಭದಲ್ಲಿ ಏನಾದ್ರೂ ಕಮ್ಮಿ ಬೀಳುತ್ತಂದ್ರೆ ಏನ್ ಮಾಡ್ತಾರೆ, ಎಲ್ಲರೂ ಅಂಗಡಿಗೆ ಓಡ್ತಾರೆ. ಏನು ಸಮಸ್ಯೆ ಬಂದ್ರೆ ಆ ಸಮಸ್ಯೆ ಹುಡುಗಕ್ಕೆ ಹೋಗ್ತಾರೆ. ಅದರಲ್ಲಿ ಆ ಮದುವೆ ಆ ಸಮಾರಂಭದಲ್ಲಿ ಸಮಸ್ಯೆ ಬಂದಿದಾಗ ಸೊ ಮರಿಯಳು ಏನ್ ಮಾಡಿದ್ರು, ಯೇಸು ಕ್ರಿಸ್ತನ್ ಹೋದ್ರು. ಯೇಸು ಕ್ರಿಸ್ತನ ಹತ್ರ ಹೋಗಿ, ಯಾಕಂದ್ರೆ ಈ ಒಂದು ಸಮಸ್ಯೆಗೆ ಸಮಾಧಾನ ಆಗುವಂತದ್ದು, ಈ ಒಂದು ಸಮಸ್ಯೆಗೆ ಬಗೆಹಾರ ಕೊಡುವಂತದ್ದು, ಪರಿಹಾರ ಕೊಡುವಂತದ್ದು ಯಾರ ಹತ್ರ ಇದೆ, ಯೇಸು ಕ್ರಿಸ್ತನಲ್ಲಿ ಇದೆ ಅಂತ ಹೇಳಿ ಮರಿಯಳು ನಂಬಿ ಸೊ ತನ್ನ
ಯೇಸು ಕ್ರಿಸ್ತನ ಹತ್ರ ಹೋದಾಗ ಯೇಸು ಕ್ರಿಸ್ತನ ಏನ್ ಮಾಡಿದ್ರು? ನೀರಿಗೆ ದ್ರಾಕ್ಷಾರಸ ಮಾಡಿದ್ರಿ. ಹಲ್ಲೆಲೂಯಾ. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳು, ಇವತ್ತು ನಾವು ಕೂಡ ಯೇಸು ಕ್ರಿಸ್ತನ ಹೇಳಿದಂತೆ ನಾವು ಮಾಡಿದಾಗ ಇವತ್ತು ನಮ್ಮ ಜೀವಿತದಲ್ಲಿ ಅನೇಕ ಕೆಲಸಗಳು ಆಗ್ತಾ ಇಲ್ಲ. ಯಾಕಂದ್ರೆ ನಾವು ದೇವರು ಹೇಳಿದಾಗ ಅವ್ರು ಹೇಳಿದಂತೆ ನಾವು ಮಾಡ್ತಾ ಇಲ್ಲ. ಮರಿಯ ಹೇಳ್ತಾ ಇದ್ರು, ನೀವು ಯೇಸು ಕ್ರಿಸ್ತನ್ ಏನ್ ಹೇಳ್ತಾರೆ ಅದನ್ನೇ ಮಾಡಿರಿ. ಹಲ್ಲೆಲೂಯಾ. ಇವತ್ತು ನಾವು ಕೂಡ ನಮ್ಮ ಜೀವಿತ ಒಂದು ಬರೀ ನೀರಿನಂತೆ ಆದರೆ ಇವತ್ತೊಂದು ದ್ರಾಕ್ಷಾರಸ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು? ನಾವು ನಮ್ಮ ಲೈಫ್ ದ್ರಾಕ್ಷಾರಸವಾಗಿ ಸ್ವೀಟ್ ಆಗ್ಬೇಕು, ರುಚಿ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು? ನಾವು ಯೇಸು ಕ್ರಿಸ್ತನ್ ಹೇಳಿದಂತೆ ಮಾಡ್ಬೇಕು. ಆಮೇನ್. ಹಲ್ಲೆಲೂಯಾ. ಯಾವ ರೀತಿ ಆ ಕೆಲಸಗಾರರು ಹೇಳಿದಂತೆ ಮಾಡಿದಾಗ ನೀರೇನಾಯ್ತು? ಅವರ ಕೈಯಲ್ಲಿ ಏನಾಯ್ತು? ದ್ರಾಕ್ಷಾರಸ ಮಾಡಿದರು. ಅವ್ರು ತಂದು ಹಾಕಿದಾಗ ಅದನ್ನು ತುಂಬಿದಾಗ ನೀರಿತ್ತು, ತಿರುಗಿ ಅದು ತೆಗೆದುಕೊಂಡು ಹೋಗುವಾಗ ಅದು ದ್ರಾಕ್ಷಾರಸ ಆಯ್ತು. ಹಲ್ಲೆಲೂಯಾ. ಅದಕ್ಕೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳ, ಇವತ್ತು ನಿನ್ನ ಜೀವಿತದಲ್ಲಿ ಇವತ್ತು ನೀನು ಬರೀ ನೀರಿನಾಗಿದ್ರೆ ಇವತ್ತು ನಿನ್ನನ್ನು ದ್ರಾಕ್ಷಾರಸವಾಗಿ ಮಾಡುವಂತ ಆ ಶಕ್ತನು ದೇವರಿದ್ದಾನೆ. ಇವತ್ತು ನಿನ್ನ ಕುಟುಂಬದಾಗ ನಿನ್ನ ಒಂದು ಯಾವುದೇ ಒಂದು ಸಮಸ್ಯೆಯಲ್ಲಿ ರೋಗದಲ್ಲಿ ಇರುವಾಗ ಇವತ್ತು ನೀನು ಬಿಡುಗಡೆ ಆಗ್ತಾ ಇಲ್ಲ, ನಿನಗೆ ಒಳ್ಳೇದು ಮೇಲಾಗ್ತಾ ಇಲ್ಲ ಅಂದ್ರೆ ಯಾಕಂದ್ರೆ ನೀನು ದೇವರು ಹೇಳಿದಂತೆ ಮಾಡ್ತಾ ಇಲ್ಲ. ಹೌದು, ಕರ್ತನ ಪ್ರೀತಿಯ ದೇವರ ಮಕ್ಕಳು, ಯಾವಾಗಾಯ್ತು ನೀನು ಯೇಸು ಕ್ರಿಸ್ತನು ಹೇಳಿದಂತೆ ಆತನು ಹೇಳಿದಂತೆ ಮಾಡಿದಾಗ ಏನಾಗುತ್ತೆ? ಅದ್ಭುತ ಆಗುತ್ತೆ. ಆತನು ಹೇಳಿದಂತೆ ನೀವು ಕೇಳಿದಾಗ ಆಶೀರ್ವಾದ ಬರುತ್ತೆ. ದೇವರ ವಾಕ್ಯ ಒಂದು ಹೇಳುತ್ತದೆ, ನಾವೊಂದು ಮಾಡ್ತಿದ್ವಿ ಅಂದ್ರೆ ಎಲ್ಲಾಗುತ್ತೆ? ಅದ್ಭುತ ಆಗೋದಿಲ್ಲ. ದೇವರ ವಾಕ್ಯ ಏನ್ ಹೇಳುತ್ತದೆ? ಆ ವಾಕ್ಯ ದೇವರು ಯೇಸು ಕ್ರಿಸ್ತನು ಏನ್ ಹೇಳ್ತಾ ಇದ್ದಾರೆ ಅದನ್ನೇ ನಾವು ಮಾಡ್ಬೇಕ್ರಿ. ಪ್ರಾರ್ಥನೆ ಮಾಡ್ಬೇಕಂದ್ರೆ ಪ್ರಾರ್ಥನೆ ಮಾಡ್ಬೇಕು. ದೇವ್ರ ವಾಕ್ಯ ಓದಂದ್ರೆ ಅದ್ರ ವಾಕ್ಯ ಓದ್ಬೇಕು. ನೀ ಅಲ್ಲಿ ಹೋಗ್ಬೇಡ ಅಂದ್ರೆ ಹೋಗ್ಬಾರ್ದು, ಈ ಕೆಲಸ ನೀ ಮಾಡ್ಬೇಡ ಅಂದ್ರೆ ನಾವು ಮಾಡ್ಬಾರ್ದ್ರಿ. ಇಂಥದ್ದು ವಿಷಯದಲ್ಲಿ ನೀನು ಹೋಗಿ ಇವ್ರಿಗೆ ಸಹಾಯ ಮಾಡಂದ್ರೆ ದೇವ್ರು ಹೆಂಗ್ ಹೇಳ್ತಾರೆ ಹಂಗೆ ನಾವು ಕೇಳ್ಬೇಕ್ರಿ. ಅಲ್ಲೇನಾಗುತ್ತೆ? ಅದ್ಭುತ ಆಗುತ್ತೆ. ಅಲ್ಲೇನಾಗುತ್ತೆ? ಆಶೀರ್ವಾದ ಬರುತ್ತೆ. ಹಲ್ಲೆಲೂಯಾ. ದೇವರು ಹೇಳಿದಂತೆ ಯೇಸು ಕ್ರಿಸ್ತನು ಹೇಳಿದಂತೆ ನಾವು ಮಾಡಿದಾಗ ನಮ್ಮ ಕೆಲಸಗಳಲ್ಲಿ ಏನಾಗುತ್ತೆ? ಜಯ ಸಿಗುತ್ತೆ. ಅದಕ್ಕೆ ಕರ್ತನ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ನಮ್ಮ ಜೀವನದಲ್ಲಿ ಒಂದು ಸಮಸ್ಯೆ ಬಂದಾಗ, ಒಂದು ಯಾವುದೇ ಒಂದು ಇಕ್ಕಟ್ಟು ಬಂದಿದಾಗ ನಾವೇನ್ ಮಾಡ್ಬೇಕು? ಯೇಸು ಕ್ರಿಸ್ತನ ಹತ್ರ ಓಡ್ಬೇಕ್ರಿ. ಯಾವ ರೀತಿ ಮರಿಯಳು ಆ ಒಂದು ದ್ರಾಕ್ಷಾರಸ ಕಮ್ಮಿ ಆಗಿದೆ ಅಂತಂದ್ರೆ ಅಲ್ಲಿ ಹೋಗಿ ಆ ಒಂದು ಮನೆ ಕುಟುಂಬದಲ್ಲಿ ಹೇಳಿಲ್ಲ, ಅವ್ರು ಹೋಗಿ ಈಗ ದುಡ್ಡು ತಗೊಂಡು ಹೋಗಿ ನೀವು ದ್ರಾಕ್ಷಾರಸ ಕೊಂಡ್ಕೊಂಡ್ ಬನ್ನಿ ಅಂತ ಹೇಳಿಲ್ಲ. ನೇರವಾಗಿ ಏನ್ ಮಾಡಿದ್ರು? ಮರಿಯಳು ಯೇಸು ಕ್ರಿಸ್ತನ ಹತ್ರಕ್ಕೆ ಬಂದ್ರು. ಆತನ ತಾಯಿ ಆಗಿರುವಂತ ಮರಿಯಳು ಯೇಸು ಕ್ರಿಸ್ತನ ಹತ್ರ ಬಂದು ಅಲ್ಲಿ ಯೇಸು ಕ್ರಿಸ್ತನ ಹೇಳಿದ್ರಿ, ಇವತ್ತು ನಿನ್ನ ಮನೆ, ನಿನ್ನ ಕುಟುಂಬದಲ್ಲಿ, ನಿನ್ನ ಒಂದು ವೈಯಕ್ತಿಕ ಜೀವಿತದಲ್ಲಿ ಇವತ್ತು ನಿನ್ಗೆ ಯಾವುದೇ ಸಮಸ್ಯೆ ಇದ್ರೆ, ನಿನ್ಗೆ ಯಾವುದೇ ಒಂದು ಕಷ್ಟ ಸಂಕಷ್ಟ ಬಂದಿದ್ದಾರೆ, ನೀನ್ ನೇರವಾಗಿ ಎಲ್ಲಿಗೆ ಹೋಗ್ಬೇಕು? ಆ ಯೇಸು ಕ್ರಿಸ್ತನ ಹತ್ರ ಹೋಗ್ಬೇಕ್ರಿ. ಹಲ್ಲೆಲೂಯಾ. ನೇರವಾಗಿ ನಾವು ಯೇಸು ಕ್ರಿಸ್ತನ ಹತ್ರ ಹೋದಾಗ ಆತನು ಸಮಾಧಾನ ಕೊಡುವಂತ ದೇವರಾಗಿದ್ದಾನೆ. ಆ ಸಮಸ್ಯೆಗೆ ಆತನು ಪರಿಹಾರ ಕೊಡುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಅದಕ್ಕೆ ನಾವು ಸಮಸ್ಯೆ ಬಂದಾಗ, ಕಷ್ಟ ಸಂಕಷ್ಟ ಬಂದಾಗ ಅಲ್ಲಿ ಓಡದಂತೆ ನಾವೇನ್ ಮಾಡ್ಬೇಕು? ದೇವರ ಹತ್ರ ಓಡಬೇಕ್ರಿ. ಅಲ್ಲಿ ಏನಾಗಿರುತ್ತೆ? ನಮ್ಗೆ ನೆಮ್ಮದಿ ಸಿಗುತ್ತೆ, ಅಲ್ಲಿ ಬಿಡುಗಡೆ ಸಿಗುತ್ತೆ. ಯೇಸು ಕ್ರಿಸ್ತನ ಹೆಸರಲ್ಲಿ ನಮ್ಗೆ ಪರಿಹಾರ ಸಿಗುತ್ತೆ. ನೀರಿಗೆ ದ್ರಾಕ್ಷಾರಸ ಮಾಡಿದ ದೇವರು ಇವತ್ತು ನೀನು ನಿನ್ನ ಜೀವಿತ ಒಂದು ನೀರಿನಾಗಿದ್ರೆ ಕೂಡ ಇವತ್ತು ದೇವರನ್ನು ನೀನು ನಂಬಿ ಆತನಿಗೆ ಓಡಿಬರುವುದಾದರೆ ನಿನ್ನನ್ನು ರುಚಿಕರವಾದ ದ್ರಾಕ್ಷಾರಸವಾಗಿ ಆ ದೇವರು ಮಾಡುತ್ತಾನೆ ಎಂಬುದಾಗಿ ನಾವು ಈ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯಾ. ಅದಕ್ಕೆ ಕರ್ತನ ಪ್ರೀತಿಯ ದೇವರ ಮಕ್ಕಳೇ, ಸಮಸ್ಯೆ ಬಂದಾಗ, ಕಷ್ಟ ಬಂದಿದಾಗ ಅಲ್ಲಿ ಹೋಗದಂತೆ, ಆ ಜನರ ಹತ್ರ ಈ ಜನರು ಹೋಗದಂತೆ, ಕಷ್ಟ ಬಂದಿದಾಗ, ಸಮಸ್ಯೆ ಬಂದಿದಾಗ ದೇವರ ಹತ್ರ ಬರಬೇಕು. ಮತ್ತೆ ಸುವಾರ್ತೆ 11:28 ದೇವರ ವಾಕ್ಯ ಹೇಳುತ್ತದೆ, ಎಲ್ಲಿ ಕಷ್ಟಪಡುವರೆ ಹೊರವತ್ತುವರೆ ನೀವೆಲ್ಲ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ಶಾಂತಿ ಕೊಡ್ತೇನೆ. ಹಲ್ಲೆಲೂಯಾ. ನಾನು ನಿಮಗೆ ಶಾಂತಿ ಕೊಡ್ತೇನೆ, ನಾನು ನಿಮಗೆ ಸಮಾಧಾನ ಕೊಡ್ತೇನೆ ಎಂಬುದಾಗಿ ದೇವರು ಕರೀತಾ ಇದ್ದಾರೆ. ಅದಕ್ಕೆ ಕರ್ತನ ಪ್ರೀತಿಯ ದೇವರೇ, ಯೇಸು ಕ್ರಿಸ್ತನು ಹೇಳಿದಂತೆ ಇವತ್ತು ನಾವೆಲ್ಲರೂ ಮಾಡಿದಾಗ ನಮ್ಮ ಕೆಲಸಗಳಲ್ಲಿ ಜಯ ಸಿಗುತ್ತೆ, ನಮಗೆ ದೇವರ ಆಶೀರ್ವಾದ ದೊರಕುತ್ತದೆ. ಇವತ್ತು ಆಶೀರ್ವಾದ ಬರ್ತಾ ಇಲ್ಲ, ಇವತ್ತು ಸ್ವಸ್ಥತೆಗಳು, ಬಿಡುಗಡೆಗಳು ಇವತ್ತು ಪರಿಹಾರ ಆಗ್ತಾ ಇಲ್ಲ. ಇವತ್ತು ನಾವು ಸಮಸ್ಯೆ ಬಂದಾಗ ಏನ್ ಮಾಡ್ತೀವಿ? ಅಲ್ಲಿ ಓಡ್ತಾ ಇದ್ದೀವಿ, ಜನರ ಹತ್ರ, ಮನುಷ್ಯರ ಹತ್ರ ಓಡ್ತಾ ಇದ್ದೀವಿ. ಅದಕ್ಕೆ ನಮ್ಗೆ ಪರಿಹಾರ ಆಗ್ತಾ ಇಲ್ಲ. ಇವತ್ತು ಮೊಟ್ಟ ಮೊದಲ ಬಾರಿಗೆ ಏನೇ ಬರಲಿ ಸಮಸ್ಯೆ, ಫಸ್ಟ್ ನಾವೇ ಮಾಡ್ಬೇಕು? ಆ ದೇವರ ಸನ್ನಿಧಾನದಲ್ಲಿ ಮೊಳಕಾಲು ನೋಡಿ ಆತನಿಂದ ಪ್ರಾರ್ಥಿಸಬೇಕು, ಆತನಿಗೆ ನಾವು ಕೂಗಬೇಕು. ಯಾಕಂದ್ರೆ ಕೂಗು ಕೇಳುವ ದೇವರು ಆತನು, ಸ್ವರ ಕೇಳುವ ದೇವರು ಆತನು. ಆತನು ಕುರುಬನು, ನಮ್ಮ ಕುರುಬನಾಗಿ
ನಮಗೆ ನಡೆಸುವ ದೇವರಾಗಿದ್ದ ನಾವು ಆತನ ಕುರಿಗಳಾಗಿದ್ದೇವೆ. ಅದಕ್ಕೆ ಕರ್ತನ ಪ್ರೀತಿಯ ದೇವರ ಮಕ್ಕಳೇ, ಯೇಸು ಕ್ರಿಸ್ತನ ಹತ್ರ ಮರೆಯಲು ಬಂದು ಆತನ ಹೇಳಿದಂತೆ ಮಾಡಿರಿ ಎಂದಿದಾಗ ಆ ಕೆಲಸಗಾರರು ಕೂಡ ಯೇಸು ಕ್ರಿಸ್ತನ ಹೇಳಿದಂತೆ ಮಾಡಿದರು. ನೀರು ತಂದ್ರೆ ದ್ರಾಕ್ಷರಸ ಹೆಂಗಾಗ್ತದ ಅಂತ ಹೇಳೋರು ಪ್ರಶ್ನೆ ಮಾಡಲಿಲ್ಲ. ಈ ನೀರು ಹಾಕೊಂಡು ಹೋಗಿ ನೀರ್ ಹಾಕ್ತಾರೆ, ನೀರು ಕೂಡ ಅಂತಾರಲ್ಲ, ಇದು ನೀರಿದೆ, ಇದು ದ್ರಾಕ್ಷರಸ ಹಾಕ ಸಾಧ್ಯತೆ ಅವರು ಪ್ರಶ್ನೆ ಮಾಡಲಿಲ್ಲ. ಯೇಸು ಕ್ರಿಸ್ತನ ಹೇಳಿದಂತೆ ನೀರು ತಂದರು, ಯೇಸು ಕ್ರಿಸ್ತನ ಹೇಳಿದಂತೆ ನೀರು ಕೂಡ ಎಲ್ಲರ ಜನ ಹಂಚಿರಿ ಎಂದಿದಾಗ ಹೆಚ್ಚಿದಾಗ ಆ ನೀರು ಏನಾಗಿತ್ತು? ದ್ರಾಕ್ಷರಸ ಆಗಿತ್ತು. ಅದು ಅವ್ರು ಮಾಡಿದಕ್ಕಿಂತ, ಅವ್ರು ಏನೇನೋ ಹಾಕ್ಬಿಟ್ಟು ಮಾಡಿದಕ್ಕಿಂತ ಅದು ಇದೇನಾಗಿತ್ತು? ರುಚಿಯಾಗಿತ್ತು. ಮಾತಿನಿಂದ ಏನ್ ಮಾಡಿದ್ರು? ದೇವರು ನೀರು ದ್ರಾಕ್ಷರಸ ಮಾಡಿದರು. ಅದಕ್ಕೆ ಕರ್ತನ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ನಿನ್ನ ಜೀವಿತದಲ್ಲಿ ಆ ದ್ರಾಕ್ಷರಸಂತೆ ನೀನು ರುಚಿಕರಾಗಬೇಕಂದ್ರ ಫಸ್ಟ್ ಆಫ್ ಆಲ್ ನೀನ್ ಏನ್ ಮಾಡ್ಬೇಕು? ಆ ದೇವರ ಹತ್ರ ಬರಬೇಕು. ಸೊ ಖಂಡಿತವಾಗಿ ದೇವರು ಹೇಳಿದಂತೆ ನೀ ಮಾಡಿದಾಗ ಆತ ನಿನಗೆ ಆಶೀರ್ವಾದ ಮಾಡ್ತಾನೆ. ಯಾಕಂದ್ರೆ ದೇವರು ಹೇಳಿದಂತೆ ಮಾಡುವ ದೇವರಾಗಿದ್ದಾನೆ, ಮತ್ತೆ ಮಾಡುವಂತದ್ದೇ ಹೇಳುವಂತ ದೇವರಾಗಿದ್ದ. ಆತನು ಸುಳ್ಳಾಡುವ ದೇವರಲ್ಲ, ಆತನು ತಿರುಗಿ ಬಿಡುವಂತ ದೇವರಲ್ಲ, ಮಾತು ಹೇಳಿದ ಪ್ರಕಾರ ಆತನು ನಡೆಸುವ ದೇವರಾಗಿದ್ದಾನೆ. ಅದಕ್ಕೆ ಕರ್ತನ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ಈ ಸಮಯದಲ್ಲಿ ಈ ವಾಕ್ಯವನ್ನು ಕೇಳುತ್ತಿರುವ ನೀವೆಲ್ಲರೂ ಆನ್ಲೈನ್ ಅಲ್ಲಿ ಇವತ್ತು ದೇವರ ವಾಕ್ಯವನ್ನು ಕೇಳುತ್ತಿರುವಾಗ ಇವತ್ತು ನಿಮ್ಮ ಕೆಲಸಗಳಾಗ್ತಾ ಇಲ್ಲ, ನಿಮಗೆ ಸಮಸ್ಯೆಗಳು ಬರ್ತಾ ಇದೆ, ನಿಮಗೆ ಪರಿಹಾರ ಸಿಗ್ತಲ್ಲ ಅಂದ್ರೆ ನೀವು ಫಸ್ಟ್ ಆಫ್ ಆಲ್ ಆ ದೇವರ ಯೇಸು ಕ್ರಿಸ್ತನ ಸನ್ನಿಧಿಗೆ ಬಂದು ಆತನ ಸನ್ನಿಧಾನದಲ್ಲಿ ಆತನ ಪ್ರಸನ್ನದಲ್ಲಿ ನೀವು ಮೊಳಕಾಲು ರಾತ್ರಿ ಪ್ರಾರ್ಥನೆ ಮಾಡಿದಾಗ ಆತನ ಹತ್ರ ಬಂದಿದಾಗ ನಿಮಗೆ ಬಿಡುಗಡೆ ಆಗುತ್ತೆ. ನೀವು ಬರೀ ನೀರಾಗಿರುವಾಗ ಇವತ್ತು ನಿನಗೆ ದ್ರಾಕ್ಷರಸ ಮಾಡುವಂತ ದೇವರ ಆಶೀರ್ವಾದ ನಿನ್ನ ಮೇಲೆ ಬರುವಂತದಾಗಿದೆ. ಅದಕ್ಕೆ ಪ್ರೀತಿಯ ದೇವರ ಮಕ್ಕಳೇ, ಆ ದ್ರಾಕ್ಷರಸ ಏನಾಗುತ್ತೆ? ರುಚಿಯಾಗಿರುತ್ತೆ. ಇವತ್ತು ನೀನು ಕೂಡ ದೇವರು ನಿನ್ನನ್ನು ಕೂಡ ಆ ದ್ರಾಕ್ಷರಸವಾಗಿ ಮಾಡುವಂತ ಶಕ್ತನು ಆತನಾಗಿದ್ದಾನೆ. ಅದಕ್ಕೆ ನೀನು ದ್ರಾಕ್ಷರಸ ಆಗ್ಬೇಕಾದ್ರೆ, ನೀನು ರುಚಿಕರಾಗಬೇಕಾದ್ರೆ, ನೀನು ಅನೇಕ ಜನರ ಒಂದು ಬಾಯಾರಿಕೆ ನೀಡಿಸ್ಬೇಕಂದ್ರೆ, ನೀನು ಅನೇಕ ಜನರ ಆ ಬಾಯಾರಿಕೆ ನೀ ಹೋಗಿಸ್ಬೇಕಂದ್ರೆ ನೀ ಏನ್ ಮಾಡ್ಬೇಕು? ಇವತ್ತು ನೀನು ಆ ಒಳ್ಳೆಯ ರುಚಿಕರವಾದ ದ್ರಾಕ್ಷರಸ ಆಗ್ಬೇಕು. ಇವತ್ತು ನೀನು ಒಳ್ಳೆಯ ಆ ರುಚಿಕರ ದ್ರಾಕ್ಷರಸ ಆಗ್ಬೇಕಾದ್ರೆ ನೀನು ಯೇಸು ಕ್ರಿಸ್ತನ ಹತ್ರ ಇರ್ಬೇಕು. ಆ ಯೇಸು ಕ್ರಿಸ್ತನ ಹೇಳಿದಂತೆ ನೀನು ಮಾಡಬೇಕು. ಆತನು ಹೇಳಿದಂತೆ ಮಾಡಿದಾಗ ಸೊ ನೀ ಏನಾಗುತ್ತೆ? ನೀನು ನಿನ್ನ ಲೈಫ್, ನಿನ್ನ ಜೀವನ ಏನಾಗುತ್ತೆ? ರುಚಿಕರವಾಗಿ ಆ ಒಂದು ದ್ರಾಕ್ಷರಸಂತೆ ಆಗುತ್ತೆ. ನೀನು ಅನೇಕ ಜನರ ಆ ಬಾಯಾರಿಕೆ ಏನಾಗುತ್ತೆ? ನೀಗಿಸುವಂತ ದೇವರ ಮಗನಾಗಿ, ದೇವರ ಮಗಳಾಗಿ ನೀನು ಆಗುತ್ತೆ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ. ಅಲ್ಲೂಯ್ಯ. ಸೊ ದೇವರು ಹೀಗಾಗುವಂತೆ ಈ ವಾಕ್ಯವನ್ನು ನಮ್ಮೆಲ್ಲರ ಮತ್ತು ನೀವೆಲ್ಲರ ಆತ್ಮಿಕಲಾಗಬೇಕಾಗಿ ದೇವರ ಆಶೀರ್ವಾದ ಮಾಡಲಿ ಎಂಬುದಾಗಿ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ. ಅಲ್ಲೂಯ್ಯ. ಜೀವ ಸ್ವರೂಪನಾದ ದೇವರೇ ವಂದನೆ, ಸ್ತೋತ್ರ ರಾಜ. ವಿಶೇಷವಾಗಿ ಕರ್ತನೆ ಒಂದು ಕೇಳಿದ ವಾಕ್ಯವನ್ನು ಆತ್ಮಿಕ ಲಾಭಕ್ಕೆ ಆಶೀರ್ವಾದ ಮಾಡು. ಹೌದು ಕರ್ತನೆ, ಬರೀ ನೀರನ್ನು ದ್ರಾಕ್ಷರಸ ಮಾಡಿದ ಯೇಸು ಕ್ರಿಸ್ತನೇ ನಮ್ಮ ಜೀವಿತದಲ್ಲಿರುವಂತಹ ನೀರು ನಾವಾಗಿರುವ ಕರ್ತನೆ, ನಮ್ಮ ಒಳ್ಳೆಕರವಾದ ರುಚಿಕರವಾದ ದ್ರಾಕ್ಷರಸ ಮಾಡಿ ಈ ವಾಕ್ಯದಂತೆ ನಮ್ಮನ್ನು ನಡೆಸಬೇಕೆಂದು ಪ್ರಾರ್ಥಿಸ್ತೇನೆ. ಸಮಸ್ಯೆ ಬಂದಿದಾಗ ಕರ್ತನೆ ನಾವೆಲ್ಲರೂ ಮೊದಲು ನಿನ್ನ ಹತ್ರ ಓಡಿ ಬರುವಂತೆ, ನೀ ಹೇಳಿದಂತೆ ನಾವು ಕೇಳುವಂತೆ ನಮ್ಮನ್ನು ಆಶೀರ್ವಾದ ಮಾಡಬೇಕೆಂದು ಪ್ರಾರ್ಥಿಸ್ತೇನೆ. ಯಾಕಂದ್ರೆ ನೀನು ಹೇಳಿದಂತೆ ನಾವು ಮಾಡಿದಾಗ ನಮ್ಮ ಆಶೀರ್ವಾದಗಳು ಬಿಡುಗಡೆ ಆಗುತ್ತೆ ಎಂಬುದಾಗಿ ನಾವು ನೋಡುತ್ತೇವೆ ಪ್ರಭಾ. ಹೌದು ಸ್ವಾಮಿ, ಕೇಳಿದ ವಾಕ್ಯವು ನಮ್ಮೆಲ್ಲರ ಆತ್ಮಕ್ಕೆ 100ಕ್ಕೆ 100ರಷ್ಟು ಪ್ರತಿಫಲ ಕೊಟ್ಟು ನೀ ಮಾತ್ರ ಆಶೀರ್ವಾದ ಮಾಡ್ತೇವೆ ಅಂತ ಹೇಳಿ ನಿಮಗೆ ಸ್ತೋತ್ರ ಹೇಳುತ್ತಾ ಈ ಪ್ರಾರ್ಥನೆ ಯೇಸು ಕ್ರಿಸ್ತನ ಅಧಿಕಾರಗಳ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇನೆ ನನ್ನ ಪರಲೋಕದ ಪ್ರೀತಿಗಳ ತಂದೆ. ಆಮೇನ್, ಆಮೇನ್. ಈಗ ನಮ್ಮ ಕರ್ತನ ಯೇಸು ಕ್ರಿಸ್ತನ ಕೃಪೆಯು, ದೇವರ ಪ್ರೀತಿಯು, ಪರಿಶುದ್ಧಾತ್ಮನಿಂದ ಸಹವಾಸವು ಇಲ್ಲಿರುವ ಎಲ್ಲ ಮಕ್ಕಳೊಂದಿಗೂ, ಎಲ್ಲ ಆನ್ಲೈನ್ ವೀಕ್ಷಿಸುವ ದೇವರ ಮಕ್ಕಳೊಂದಿಗೂ, ಅವರ ಕುಟುಂಬದೊಂದಿಗೂ, ಮುಖ್ಯವಾಗಿ ಜೀಸಸ್ ಮಿನಿಸ್ಟ್ರಿಯೊಂದಿಗೂ, ನನ್ನೊಂದಿಗೆ, ನನ್ನ ಎಲ್ಲ ಸೇವೆ ಕಾರ್ಯಗಳೊಂದಿಗೂ ಎಂದಿಗೂ ಎಂದಿಗೂ ಎಂದೆಂದಿಗೂ ಸದಾಕಾಲ ನೀನೇ ಆಗಿರಲಿ. ಯೇಸು ನಾಮದಲ್ಲಿ ತಂದೆ. ಆಮೇನ್. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ದಿ ಲಾರ್ಡ್. ಕರ್ತನ ಪ್ರೀತಿಯ ದೇವರ ಮಕ್ಕಳೇ, ಇಷ್ಟೊತ್ತು ದೇವರ ವಾಕ್ಯ ನೀವು ನೋಡಿ ದೇವರ ಆಶೀರ್ವಾದ ಹೊಂದಿಕೊಂಡಿದೆ ಅಂತ ಹೇಳಿ ನನ್ನ ನಂಬಿ ದೇವರ ನಾಮಕ್ಕೆ ಸ್ತೋತ್ರ ಹೇಳ್ತಾ ಇದೆ. ಮತ್ತೊಂದು ಆವೃತ್ತಿ ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಹೆಚ್ಚಿನ ಆಶೀರ್ವಾದ ಮಾಡಲಿ. ಒನ್ ಸೆಕೆಂಡ್. ಮೇ ಗಾಡ್ ಬ್ಲೆಸ್ you and your family. Amen. Amen. Thank you Jesus. Praise the Lord.